ಈ ನಡುವೆ ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಫುಲ್ ಟೆನ್ಷನ್ ಆಗಿದೆ. ಚಾರ್ಜ್ ಶೀಟ್ ಹಾಕಿದ್ರು ಇನ್ನೂ ಟೆನ್ಷನ್. ಯಾಕೆ ಅಂದರೆ ಜಾಮೀನು ಚಿಂತೆಯಲ್ಲಿ ಬೆಳಗ್ಗಿನ ತಿಂಡಿಯನ್ನ ಕೂಡ ಅವರು ಸೇವನೆ ಮಾಡಿಲ್ವಂತೆ. ಚಾರ್ಜ್ ಶೀಟ್ ಬೆನ್ನಲ್ಲೇ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವರ ಪರ ವಕೀಲರು ಸಿದ್ಧತೆ ಮಾಡಿದ್ದಾರೆ. ಹಾಗಾಗಿ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ದರ್ಶನ್. ವಕೀಲರ ಜೊತೆ ದೂರವಾಣಿಯಲ್ಲಿ ಮಾತನಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ಯೂಶುವಲಿ ಅವರ ಕುಟುಂಬಸ್ಥರು ಮತ್ತು ವಕೀಲರ ಜೊತೆ ಮುಖಾಮುಖಿ ಭೇಟಿ ಆಗಬಹುದು. ಆದರೆ ಬಳ್ಳಾರಿ ಆಗಿರೋದ್ರಿಂದ ಪ್ರತಿ ಬಾರಿನೂ ಬೆಂಗಳೂರಿಂದ ಬಳ್ಳಾರಿಗೆ ಹೋಗೋದು ಸ್ವಲ್ಪ ರಿಸ್ಕ್ ಆಗ್ಬೋದು. ಹಾಗಾಗಿ ದೂರವಾಣಿಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಡಬಹುದು. ಜೈಲಿನ ಹಿರಿಯ ಅಧಿಕಾರಿಗಳು, ಜೈಲಿನ ಅಧೀಕ್ಷಕರು ಅದರ ಬಗ್ಗೆ ತೀರ್ಮಾನವನ್ನು ತಗೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಚಾರ್ಜ್ ಶೀಟ್ ಹಾಕುವ ತನಕ ಒಂದು ರೀತಿ ಟೆನ್ಷನ್, ಚಾರ್ಜ್ ಶೀಟ್ ಹಾಕಿದ ನಂತರದ ಟೆನ್ಷನ್ ದರ್ಶನ್ಗೆ ಇವಾಗ. ಸೊ ವಕೀಲರ ಸಂಪರ್ಕ ಸಿಗ್ತಾ ಇದೆಯಾ, ಮಾತುಕತೆ ನಡೀತಾ ಇದೆಯಾ, ಹೇಗೆ? ಅರವಿಂದ್, ಈಗಾಗಲೇ ದರ್ಶನ್ ಅವರ ವಿರುದ್ಧವಾಗಿರುವಂತಹ ಸಾಕ್ಷಿಗಳ ಬಗ್ಗೆ ತಿಳ್ಕೊಂಡಿರೋ ದರ್ಶನ್ ಅವರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಆರಂಭದಿಂದಲೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಒಗ್ಗಿಕೊಳ್ಳೋದಕ್ಕೆ ಸಾಕಷ್ಟು ಪರದಾಡ್ತಾ ಇದ್ರು. ಮತ್ತೆ ಇದೀಗ ಅವರ ವಿರುದ್ಧದ ಸಾಕ್ಷಿಗಳ ವಿಚಾರಕ್ಕೆ ಕೇಳಿದ ನಂತರದಲ್ಲಿ ಮತ್ತೆ ಇದೀಗ ಸಾಕಷ್ಟು ಟೆನ್ಷನ್ಗೊಳಗಾಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇವತ್ತು ಬೆಳಗಿನ ಉಪಹಾರವನ್ನ ಅಂದ್ರೆ ಲೆಮನ್ ರೈಸ್ ಅನ್ನು ಕೊಡ್ತಿದ್ರು, ಅದನ್ನ ಸೇವಿಸಿಲ್ಲ. ಬದಲಾಗಿ ಅದೇ ಅಂದ್ರೆ ತದನಂತರದಲ್ಲಿ ಒಂದ್ ವೇಳೆ ಇಷ್ಟೊಂದು ಸಾಕ್ಷಿಗಳು ನನ್ನ ವಿರುದ್ಧವಾಗಿವೆ, ಒಂದ್ ವೇಳೆ ಈಗ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಬೇಲ್ ಸಿಗುತ್ತೋ ರಿಜೆಕ್ಟ್ ಆಗುತ್ತೋ ಅನ್ನುವಂಥ ರೀತಿಯಲ್ಲಿ ಚಿಂತೆಯಲ್ಲಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಅವರ ವಕೀಲರು ಮತ್ತು ಕುಟುಂಬಸ್ಥರ ಜೊತೆಗೆ ಮಾತನಾಡಲಿಕ್ಕೆ ಒಂದಿಷ್ಟು ಬಯಕೆಗಳನ್ನು ಕೂಡ ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಜೈಲಾಧಿಕಾರಿಗಳ ಬಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಜೈಲಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕೈದಿಗೂ ಸಹಿತ ವಾರದಲ್ಲಿ 2 ಬಾರಿ ಅವರ ಕುಟುಂಬಸ್ಥರ ಅಥವಾ ವಕೀಲರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ದರ್ಶನ್ ಅವ್ರಿಗೂ ಕೂಡ ಅವಕಾಶವನ್ನು ಜೈಲಾಧಿಕಾರಿಗಳು ಕಲ್ಪಿಸಿಕೊಡ್ತಾರೆ. ಇದರ ಭಾಗವಾಗಿ ಕಳೆದ ವಾರವಷ್ಟೇ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ದರ್ಶನ್ ಅವರು ಮಾತನಾಡಿದ್ರು. ಆದ್ರೆ ಇದೀಗ ಮತ್ತೆ ದರ್ಶನ್ ಅವರು ಮಾತನಾಡುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರ ಭಾಗವಾಗಿ ಇದೀಗ ದರ್ಶನ್ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅಲ್ಲೇನೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ದರ್ಶನ್ ಸೇರಿದಂತೆ ಇತರ 3 ಖೈದಿಗಳು ಇದೀಗ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಏನಿದ್ರೆ ಅವರೆಲ್ಲರೂ 4 ಜನರಿಗೂ ಸಹಿತ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲೇ ಒಂದು ರೀತಿಯ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಅಲ್ಲಿಂದ ಅವರು ಮಾತನಾಡ್ತಕ್ಕಂಥ ವ್ಯವಸ್ಥೆನ ಮಾಡಿಕೊಡ್ಲಾಗಿದೆ. ಆದ್ರೆ ಕಳೆದ ಬಾರಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ನ ಇತರ ಕೈದಿಗಳಿರ್ತಕ್ಕಂಥ ಬ್ಯಾರಕ್ ನ ಪಕ್ಕದಲ್ಲೇ ಒಂದು ಸಭಾಂಗಣ ಇತ್ತು, ಅಲ್ಲೇನೆ ಅಲ್ಲಿ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ ಇತ್ತು. ಕೈದಿಗಳೆಲ್ಲರೂ ಸಹಿತ ಅಲ್ಲಿಗೆ ಬಂದು ಕರೆಯನ್ನ ಮಾಡ್ತಿದ್ರು. ದರ್ಶನ್ ಅವರು ಸಹಿತ ಅಲ್ಲಿಗೆ ಬಂದು ತಮ್ಮ ಪತ್ನಿಗೆ ಕರೆ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಇತರ ಕೈದಿಗಳು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರನ್ನು ನೋಡೋದಕ್ಕೆ ಜಮಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ನ್ಯೂಸೆನ್ಸ್ ಗಳು ಕೂಡ ಕ್ರಿಯೇಟ್ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾ ಇತ್ತು. ಇದೇ ಕಾರಣಕ್ಕೋಸ್ಕರ ಇದೀಗ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆನ ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ದರ್ಶನ್ ಅವರು ಬಹುತೇಕ ಇವತ್ತು ಅವರ ಪತ್ನಿ ಅಥವಾ ವಕೀಲರ ಜೊತೆಗೆ ಮಾತನಾಡ್ತಕ್ಕಂಥ ಏನು ಒಂದಿಷ್ಟು ಮಾಹಿತಿಗಳನ್ನ ಜೈಲಾಧಿಕಾರಿಗಳಿಗೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುತೇಕ ಸಂಜೆ ಅನ್ನೋಷ್ಟರೊಳಗಡೆ ಪತ್ನಿ ಅಥವಾ ಬಟ್ ಅಮರೇಶ್, ಇವಾಗ ಸಾಮಾನ್ಯವಾಗಿ ಜೈಲಿನಿಂದ ಹೊರಗಡೆ ಇರ್ತಕ್ಕಂಥವ್ರಿಗೆ ಮಾತನಾಡೋದಕ್ಕೆ ಒಂದು ಕಾಯಿನ್ ಬೂತ್ ಸೌಲಭ್ಯ, ಆ ಥರದ್ದೇನಾದರೂ ಲ್ಯಾಂಡ್ ಲೈನ್ ಕೊಡೋದು, ಆ ಥರದ ವ್ಯವಸ್ಥೆಗಳೇನು ಬಳ್ಳಾರಿ ಜೈಲಿನಲ್ಲಿ ಇಲ್ವಾ ಅಂತ? ಅರವಿಂದ್, ಅಂದ್ರೆ ಇದೆ ಲ್ಯಾಂಡ್ ಲೈನ್ ವ್ಯವಸ್ಥೆ. ಅಂದ್ರೆ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರುವಂತದ್ದು. ಅಂದ್ರೆ ಇದು ಲ್ಯಾಂಡ್ ಲೈನ್ ತರಾನೇ. ಹೀಗಾಗಿ ಅಲ್ಲಿ ಅಂಡರ್ CC ಕ್ಯಾಮ್ರಾ ಇರ್ತವೆ. ಅದರಲ್ಲೇನೆ ಅವರು ಆರೋಪಿಗಳು ಮಾತನಾಡಬೇಕಾಗುತ್ತೆ ಅವರ ಕುಟುಂಬಸ್ಥರು ಅಥವಾ ವಕೀಲರ ಜೊತೆಗೆ. ಅಂದ್ರೆ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದೆ. ಇದೇ ವ್ಯವಸ್ಥೆ ಭಾಗವಾಗಿ ಇಲ್ಲಿಂದ ಅಂದ್ರೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕನೇ ಆರಂಭದಲ್ಲಿ ಕೈದಿ ಯಾರ ಜೊತೆಗೆ ಮಾತನಾಡಬೇಕು ಅಂತ ಬಯಸ್ತಾರೆ ಆರಂಭದಲ್ಲಿ ಆ ರೀತಿಯ 2 ನಂಬರ್ಗಳನ್ನು ಅವರು ಕೊಡಬೇಕಾಗತ್ತೆ. ಅದೇ ಆ ನಂಬರ್ಗಳಿಗೆ ಮಾತ್ರ ಇವರು ಕರೆಯನ್ನ ಮಾಡ್ಬೇಕು. ಅಂದ್ರೆ ಒಂಥರ ಅದು ಫಿಕ್ಸ್ ಆಗುತ್ತೆ, ಸೆಟ್ ಮಾಡ್ತಾರೆ. ಸೆಟ್ ಮಾಡಿರ್ತಕ್ಕಂಥ ನಂಬರ್ಗಳಿಗೆ ಮಾತ್ರ ಕರೆ ಹೋಗುತ್ತೆ. ಹೀಗಾಗಿ ದರ್ಶನ್ ಅವರು ಸಹಿತ ಅವರ ಪತ್ನಿ ಮತ್ತು ವಕೀಲರ ನಂಬರ್ಗಳನ್ನ ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಆ 2 ನಂಬರ್ಗಳಿಗೆ ಮಾತ್ರ ಕಾಲ್ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಯಾರು ಅಂದ್ರೆ ಪತ್ನಿ ಅಥವಾ ವಕೀಲರ ಜೊತೆ ಮಾತನಾಡಬಹುದಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.